ಬಿಡಲ್ಲ ಸರ್. ನೀವು ದೊಡ್ಡವರು ಸರ್. ನೀವು ನನ್ನ ಕಾಲು ಯಾಕೆ ಹಿಡ್ಕೊಂಡಿದ್ದೀರಾ ಸರ್? ಪ್ಲೀಸ್ ಸರ್. ಸರ್ ಪ್ಲೀಸ್ ಬಿಡಿ ಸರ್. ನೀನ್ ಮೊದಲು ನನ್ನ ಕ್ಷಮಿಸಿದೆ ಅಂತ ಹೇಳಿದ್ರು, ಅಲ್ಲಿವರೆಗೂ ನಾನು ನಿನ್ ಕಾಲ್ ಬಿಡಲ್ಲ. ಸರ್ ಪ್ಲೀಸ್ ಎದ್ದೇಳಿ ಸರ್. ನಾನ್ ಯಾಕೆ ಸರ್ ನಿಮ್ಮನ್ನ ಕ್ಷಮಿಸ್ಬೇಕು? ನೀವು ಯಾವ ತಪ್ಪು ಮಾಡಿಲ್ಲ ಸರ್. ಇಲ್ಲ ಧ್ರುವ, ನಾನು ತಪ್ಪು ಮಾಡಿದ್ದೀನಿ. ಗೊತ್ತಿಲ್ದೇನೆ ತಪ್ಪು ಮಾಡಿದ್ರು ಈ ಪ್ರಪಂಚದಲ್ಲಿ ಜನ ಕ್ಷಮಿಸಲ್ಲ. ಆದ್ರೆ ನೀನು ಯಾಕೆ ಧ್ರುವ ನನಗೆ ಅಷ್ಟೊಂದು ಮರ್ಯಾದೆ ಕೊಡ್ತೀಯಾ? ಯಾಕೆ ಧ್ರುವ ನನಗೆ ಅಷ್ಟು ತೊಂದರೆ ಕೊಟ್ಟಿದ್ದೀನಿ, ಆದ್ರೂ ಇಷ್ಟೆಲ್ಲ ಮರ್ಯಾದೆ ಯಾಕೆ ಕೊಡ್ತೀಯಾ ನನಗೆ? ಸರ್ ಪ್ಲೀಸ್ ಸರ್ ಎದ್ದೇಳಿ ಸರ್. ಸರ್ ಪ್ಲೀಸ್ ಹೇಳ್ಬೇಡಿ ಸರ್. ಪ್ಲೀಸ್ ಸರ್. ಇಲ್ಲ ಧ್ರುವ, ನಾನು ನಿಂಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀನಿ. ನೀನು ಮೈನನ್ನು ಇಷ್ಟಪಡ್ತಿದ್ದೆ ಅಂತ ಗೊತ್ತಾದಾಗ ನಿನಗೆ ದ್ರೋಹಿ ಅಂತ ಹೇಳ್ದೆ. ನೀನು ಕೆಟ್ಟದಾಗಿ ಬೈದೆ. ಮೈನ ಪರಿಸ್ಥಿತಿಗೆ ನೀನೇ ಕಾರಣ ಅಂತ ನಿನ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಕೊಟ್ಟೆ. ನಿನಗೆ ಹೊಡ್ದೆ. ಆದ್ರೆ ನೀನೊಂದು ಸಲನು ನನ್ನ ಕೋಪನೇ ಮಾಡ್ಕೊಂಡಿಲ್ಲ. ಯಾಕೆ ಧ್ರುವ, ನೀನು ಯಾಕಿಷ್ಟು ಒಳ್ಳೆಯವರು? ನಾನು ನಿಮ್ಮ ಮನೆಗೆ ಬಂದು ಎಲ್ಲರ ಮುಂದೆ ನಿನ್ ಕಾಲರ್ ಹಿಡಿದು ಬೈದೆ, ಹೊಡೆದೆ. ಅಮ್ಮನ ಮುಂದೆ ನಿನ್ ಮರ್ಯಾದೆ ತೆಗೆದೆ. ಆದ್ರೂ ನೀನ್ ನನಗೆ ಒಂದು ಮಾತು ಹೇಳಿಲ್ಲ. ನನಗೆ ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಕ್ ಆಗ್ತಾ ಇಲ್ಲ ಧ್ರುವ. ಅಷ್ಟೊಂದು ತಪ್ಪು ಮಾಡಿದ್ದೀನಿ. ತಪ್ಪು ಮಾಡಿದ್ದೀನಿ ಧ್ರುವ. ಸರ್ ಯಾಕೆ ಸರ್? ಸರ್ ಕೂತ್ಕೊಳ್ಳಿ ಸರ್. ಯಾಕೆ ಸರ್? ಅಲ್ಲ ಧ್ರುವ, ನಾನು ನಿನಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀನಿ, ಆದ್ರೂ ನೀನು 1% ಕೋಪ ಮಾಡ್ಕೊಳ್ದೆ ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ ಅಂತ ಹೇಳ್ತಿದ್ಯಲ್ಲ ಧ್ರುವ. ಯಾಕೆ ಧ್ರುವ ನೀನ್ ನನ್ನ ಇಷ್ಟೊಂದು ಹಂಚ್ಕೊಂಡಿದ್ಯಾ? ನಾನು ಅಂಥದ್ದು ಏನ್ ಮಾಡಿದ್ದೀನಿ ಧ್ರುವ? ಸರ್ ನೀವು ನನ್ಗಿನ್ನು ಏನ್ ಮಾಡ್ಬೇಕು ಸರ್? ನನ್ಗೆ ಈ ಜೀವನದಲ್ಲಿ ನನ್ಗೇನೇನು ಆಸೆಗಳಿತ್ತು ಎಲ್ಲ ನೀವು ತೀರ್ಸ್ಕೊಟ್ಟಿದ್ದೀರಾ ಸರ್. ಇದ್ರ ಮೇಲೂ ನೀವು ನನ್ಗೆ ಇನ್ನೇನ್ ಮಾಡ್ಬೇಕು ಸರ್? ನಿಮಗೆ ಗೊತ್ತಿಲ್ಲ ಸರ್, ನೀವು ನನ್ನ ಪಾಲಿನ ದೇವರು. ನೀವು ನನ್ನ ಪಾಲಿನ ದೇವರು ಸರ್. ದೇವರು ಯಾವತ್ತೂ ತಪ್ಪು ಮಾಡಲ್ಲ. ನೀವು ಯಾವತ್ತೂ ತಪ್ಪು ಮಾಡಿಲ್ಲ ಸರ್. ನೀವು ನನಗೋಸ್ಕರ ಇನ್ನೇನ್ ಮಾಡಬೇಕು ಸರ್? ನನಗೆ ನನ್ನ ಮೈನ ಅವ್ರನ್ನೇ ನೀವು ನನಗೆ ಕೊಟ್ಬಿಟ್ಟಿದ್ದೀರ. ಇದಕ್ಕಿಂತ ಹೆಚ್ಚಾಗಿ ನಾನು ನಿಮ್ನೇನ್ ಕೇಳಲಿ ಸರ್? ಮೈನಾ ಅವರು ನಮ್ಮ ಕಂಪ್ನಿ ಕೆಲ್ಸಕ್ಕೆ ಬರ್ದೇ ಹೋಗಿದ್ದಿದ್ರೆ ನಾನು ಯಾವತ್ತೂ ಮೈನಾ ಅವ್ರನ್ನ ನೋಡ್ತಾನೆ ಇರಲಿಲ್ಲ. ಮೈನಾ ಅವ್ರನ್ನ ಪ್ರೀತಿಸ್ತೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೆ. ಅವ್ರ ದೇಹ ನಾನು ಪ್ರೀತಿಸ್ಲಿಲ್ಲ, ಅವರ ಮುಗ್ಧವಾದ ಮನಸ್ಸಿದ್ಯಲ್ಲ, ಅವ್ರ ಕುಟುಂಬದವರು, ಅವ್ರ ಸುತ್ತಮುತ್ತ ಇರೋರು ಸಂತೋಷವಾಗಿರ್ಬೇಕು ಅಂತ ಅವ್ರು ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾರಲ್ಲ, ಆ ಮುಗ್ಧವಾದ ಮನಸ್ಸನ್ನ ಪ್ರೀತಿಸ್ತೆ. ಒಂದ್ ರೀತಿಲಿ ಹೇಳಬೇಕು ಅಂದ್ರೆ ಮೈನಾ ಅವರು ಒಂದು ಪುಟ್ಟ ಮಗು ಇದ್ದ ಹಾಗೆ ಸರ್. ಅವ್ರಿಗೆ ಕೆಟ್ಟದ್ದು ಅಂದ್ರೇನೆ ಗೊತ್ತಿಲ್ಲ. ಅವರು ನನ್ನ ಮೇಲೆ ಮೊದಲನೇ ಸಲ ಕೋಪಿಸ್ಕೊಂಡ್ರಲ್ಲ, ಆ ಕೋಪಕ್ಕೂ ಒಂದು ಅರ್ಥ ಇತ್ತು ಸರ್. ಒಂದು ಒಳ್ಳೆ ಕಾರಣ ಇತ್ತು. ನಾನು ಹುಡುಗಿಯರ ಜೀವನದಲ್ಲಿ ಆಟ ಆಡ್ತಿದ್ದೆ ಅಂತ ಅವ್ರಿಗೆ ತಪ್ಪು ತಿಳುವಳಿಕೆ ಇತ್ತು. ಅದಕ್ಕೆ ನನ್ನನ್ನು ಅವರು ತಪ್ಪಾಗಿ ತಿಳ್ಕೊಂಡಿದ್ರು.